ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗಿರುವಂತಹ ಶಶಿಕಲಾ ನಟರಾಜನ್ಗೆ ಇದೀಗ ಆಸ್ತಿ ಕೇಸ್ ಭೀತಿ. ಒಂದ್ ವೇಳೆ ಏನಾದ್ರೂ ಸುಪ್ರೀಂ ಕೋರ್ಟ್ ಶಶಿಕಲಾ ವಿರುದ್ಧ ತೀರ್ಪನ್ನ ಕೊಟ್ಟು ಬಿಟ್ಟರೆ ಆಗ ಮುಖ್ಯಮಂತ್ರಿ ಹುದ್ದೆ ಬಿಡಬೇಕಾಗುತ್ತೆ. ಹಾಗಾದ್ರೆ ಈ ಪ್ರಕರಣ ಏನು, ಎಲ್ಲದ್ರ ಬಗ್ಗೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಲೆಟ್ಸ್ ಟೇಕ್ ಅ ಲುಕ್. ಎಸ್, ತಮಿಳುನಾಡಿನ ರಾಜಕೀಯ ವಲಯದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಇದೀಗ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ವಹಿಸಿಕೊಳ್ಳೋದಕ್ಕೆ ರೆಡಿಯಾಗಿರುವಂತಹ ಶಶಿಕಲಾ ಅವರಿಗೆ ಇದೀಗ ಒಂದು ಭೀತಿ ಕಾಡ್ತಾ ಇದೆ. ಶಶಿಕಲಾ ನಟರಾಜನ್ ವಿರುದ್ಧ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣ ಇನ್ನೂ ಕೂಡ ನಡೀತಾ ಇದೆ. ಕಳೆದ ಜೂನ್ 7ನೇ ತಾರೀಕು ಮೇಲ್ಮನವಿ ಅರ್ಜಿ ಮೇಲಿನ ತೀರ್ಪನ್ನ ಸುಪ್ರೀಂ ಕೋರ್ಟ್ ಕಾಯ್ದಿರಿಸಿತ್ತು. ಬೆಂಗಳೂರಿನ ವಿಶೇಷ ನ್ಯಾಯಾಲಯ ನಿಮಗೆ ಗೊತ್ತಿರೋ ಹಾಗೆ ಜಯಲಲಿತಾ ಮತ್ತು ಶಶಿಕಲಾ ಸೇರಿ 4ರನ್ನ ದೋಷಿ ಅಂತ ಘೋಷಣೆ ಕೂಡ ಮಾಡಲಾಗಿತ್ತು. 2014ರಲ್ಲಿ ವಿಶೇಷ ನ್ಯಾಯಾಲಯ ಜಯಲಲಿತಾಗೆ ಮತ್ತು ಶಶಿಕಲಾಗೆ 4 ವರ್ಷ ಜೈಲು ಶಿಕ್ಷೆ ಕೂಡ ವಿಧಿಸಲಾಗಿತ್ತು. 66 ಕೋಟಿ ರೂಪಾಯಿ ಮೊತ್ತದ ಆಸ್ತಿ ಗಳಿಕೆ ಪ್ರಕರಣದಲ್ಲಿ 100 ಕೋಟಿ ದಂಡ ಕೂಡ ವಿಧಿಸಿತ್ತು. ಇದೇನಾದರೂ ಶಶಿಕಲಾ ವಿರುದ್ಧ ತೀರ್ಪನ್ನ ಬಂದರೆ ಮುಖ್ಯಮಂತ್ರಿ ಹುದ್ದೆ ಬಿಡಬೇಕಾಗುತ್ತೆ. ಅಗೈನ್ ಪನ್ನೀರ್ ಸೆಲ್ವಂ ಮತ್ತೆ ಮುಖ್ಯಮಂತ್ರಿ ಆಗ್ತಾರ ಅನ್ನೋ ಪ್ರಶ್ನೆ ಕೂಡ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ನ್ಯೂಸ್ ಡೆಸ್ಕ್ ಇಂದ ಅಕ್ಷಯ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಅಕ್ಷಯ್. ಗುಡ್ ಮಾರ್ನಿಂಗ್ ಹರೀಶ್. ಒಂದ್ ರೀತಿ ತಮಿಳುನಾಡಿನಲ್ಲಿ ಯಾವುದು ಕೂಡ ಹಿಂಗೆ ಆಗುತ್ತೆ ಅಂತ ಹೇಳೋ ಪರಿಸ್ಥಿತಿ ಇಲ್ಲ ಈ ಕ್ಷಣಕ್ಕೆ ಅಂತ ಅನಿಸ್ತಾ ಇದೆ. ಹಾಗಾದ್ರೆ ಏನೇನ್ ಬೆಳವಣಿಗೆ ಪಡ್ಕೋತಾ ಇದೆ ಹರೀಶ್? ಮುಂದಿನ ವಾರ ತಮಿಳುನಾಡು ಸಿಎಂ ಆಗಿ ಈಗ ಆಯ್ಕೆ ಆಗಿರ್ತಕ್ಕಂಥ ಶಶಿಕಲಾ ನಟರಾಜನ್ ಅವರಿಗೆ ನಿರ್ಣಾಯಕ ವಾರ. ಯಾಕಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ನ ದ್ವಿಸದಸ್ಯ ಪೀಠ ಪಿನಾಕಿ ಚಂದ್ರ ಘೋಷ್ ಮತ್ತೆ ಅಮಿತಾವ್ ರಾಯ್ ಅವರನ್ನ ಒಳಗೊಂಡಂತ ದ್ವಿಸದಸ್ಯ ಪೀಠ ಜಯಲಲಿತಾ ಮತ್ತು ಅವರ ಸಂಗಡಿಗರು ಗಳಿಸಿದಂತ ಆಸ್ತಿ ಗಳಿಕೆ ಪ್ರಕರಣ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆ ತೀರ್ಪನ್ನ ನೀಡಲಿಕ್ಕಿದೆ. ಸುಪ್ರೀಂ ಕೋರ್ಟ್ ಏನು ಕಳೆದ ವರ್ಷ ಜೂನ್ ನಲ್ಲಿ ಈ ಪ್ರಕರಣದ ಮೇಲ್ಮನವಿ ಏನು ಕರ್ನಾಟಕ ಹೈಕೋರ್ಟ್ ನೀಡಿದಂತ ತೀರ್ಪನ್ನು ಪ್ರಶ್ನಿಸಿ ಕರ್ನಾಟಕ ಸರ್ಕಾರ ಏನು ಮೇಲ್ಮನವಿ ಅರ್ಜಿಯನ್ನ ಸಲ್ಲಿಸಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ವಾದ ಪ್ರತಿವಾದವನ್ನ ಆಲಿಸಿದ ಬಳಿಕ ಜೂನ್ 7ನೇ ತಾರೀಕು ಕಳೆದ ವರ್ಷ ತೀರ್ಪನ್ನ ಕಾಯ್ದಿರಿಸಿತ್ತು. ಅದಾದ ಬಳಿಕ ಇದುವರೆಗೂ ಕೂಡ ತೀರ್ಪು ಏನು ಪ್ರಕಟ ಆಗಿಲ್ಲ. ಈ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ಗೆ ಕರ್ನಾಟಕ ಸರ್ಕಾರ ಒಂದು ಮಾಹಿತಿಯನ್ನ ನೀಡಿದೆ. ಏನು ಅಂತ ಹೇಳಿದ್ರೆ ತೀರ್ಪು ಪ್ರಕಟದಲ್ಲಿ ತೀರಾ ವಿಳಂಬವಾಗ್ತಿದೆ ಎನ್ನುವಂತ ಒಂದು ಆಕ್ಷೇಪವನ್ನ ಕರ್ನಾಟಕ ಸರ್ಕಾರ ಎತ್ತಿರುವಂತದ್ದು. ಇದಕ್ಕೆ ಇವತ್ತು ಪೀಠ ಹೇಳಿರುವಂತದ್ದು 1 ವಾರ ನೀವು ಕಾಯಬೇಕಾಗತ್ತೆ ಎನ್ನುವಂತ ಒಂದು ಸೂಚನೆಯನ್ನ ಸುಪ್ರೀಂ ಕೋರ್ಟ್ ನ ದ್ವಿಸದಸ್ಯ ಪೀಠ ಕೊಟ್ಟಿರುವಂತದ್ದು. ಅಂತ ಹೇಳಿದ್ರೆ ಮುಂದಿನ ವಾರದಷ್ಟೊತ್ತಿಗೆ ಶಶಿಕಲಾ ನಟರಾಜನ್ ಮತ್ತೆ ಅವರ ಉಳಿದ ಸಂಗಡಿಗರು ಯಾರಿದ್ದಾರೆ ಅವರಿಗೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ನ ದ್ವಿಸದಸ್ಯ ಪೀಠದಿಂದ ತೀರ್ಪು ಹೊರಬರುತ್ತೆ ಹರೀಶ್. ಓಕೆ, ಬಟ್ ಇದು ಏನು ಮುಖ್ಯಮಂತ್ರಿ ಅಧಿಕಾರದ ಗಾದಿಯನ್ನು ವಹಿಸಿಕೊಂಡ ಮೇಲೆ ಈ ತೀರ್ಪು ಬಂದರೆ ಆ ನಡೆ ಏನಿರುತ್ತೆ ಅವಾಗ? ಸಿಂಪಲ್ ಹರೀಶ್, ಏನಂತ ಹೇಳಿದ್ರೆ ಒಂದು ವೇಳೆ ಶಶಿಕಲಾ ನಟರಾಜನ್ ಅವರು ಈ ಪ್ರಕರಣದಲ್ಲಿ ದೋಷಿ ಅಂತೇಳಿ ಏನಾದ್ರೂ ಸುಪ್ರೀಂ ಕೋರ್ಟ್ ಕೂಡ ಏನು ಬೆಂಗಳೂರಿನ ವಿಶೇಷ ನ್ಯಾಯಾಲಯ ಏನು ಜಡ್ಜ್ಮೆಂಟ್ ಅನ್ನು ಕೊಟ್ಟಿತ್ತು ಅದನ್ನು ಎತ್ತಿ ಹಿಡಿದ್ರೆ ಆಗ ಖಂಡಿತವಾಗಿ ಶಶಿಕಲಾ ನಟರಾಜನ್ ಸಿಎಂ ಹುದ್ದೆಯನ್ನು ಬಿಡಬೇಕು. ಒಂದು ವೇಳೆ ಅವರು ಏನು ಫೆಬ್ರವರಿ 9ನೇ ತಾರೀಕು ಪ್ರಮಾಣ ವಚನ ಸ್ವೀಕರಿಸಿದ್ರು ಕೂಡ, ಯಾಕಂತ ಹೇಳಿದ್ರೆ ಆರೋಪಿಗಳು ಅಪರಾಧಿಗಳಂತೇಳಿ ಏನು ಘೋಷಣೆಗೆ ಒಳಗಾದಂತವರು ಯಾರು ಕೂಡ ಹುದ್ದೆಯಲ್ಲಿ ಮುಂದುವರಿಯುವಂತಿಲ್ಲ. ಆ ಸಂದರ್ಭದಲ್ಲಿ ಶಶಿಕಲಾ ನಟರಾಜನ್ ಅವರ ಅವಧಿ ಅಂತ ಹೇಳಿದ್ರೆ ಸಿಎಂ ಆಗಿ ಕೆಲವು ಬೆರಳ ಎಣಿಕೆಯಷ್ಟು ದಿನ ಮಾತ್ರ ಸಿಎಂ ಹುದ್ದೆಯಲ್ಲಿ ಮುಂದುವರಿಯಲಿಕ್ಕೆ ಸಾಧ್ಯ. ಜೊತೆಗೆ 4 ವರ್ಷಗಳ ಜೈಲು ಶಿಕ್ಷೆಯನ್ನು ಅನುಭವಿಸಬೇಕು ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಶಶಿಕಲಾ ನಟರಾಜನ್ ಅವರಿಗೆ ತಮಿಳುನಾಡಿನಲ್ಲಿ ಸಿಎಂ ಹುದ್ದೆಯನ್ನ ಏರುವಂತ ಯಾವುದೇ ಏನೋ ಅವಕಾಶವೂ ಕೂಡ ಖಂಡಿತ ಸಿಗಲ್ಲ. ಯಾಕಂತ ಹೇಳಿದ್ರೆ 2 ವರ್ಷ ಸತತ 2 ವರ್ಷ ಅಪರಾಧಿ ಅಂತೇಳಿ ಘೋಷಣೆಯಾಗಿ ಜೈಲಲ್ಲಿದ್ರೆ ಅಂತಹ ವ್ಯಕ್ತಿ ಶಾಸಕ ಸ್ಥಾನಕ್ಕಾಗ್ಲಿ ಸಂಸದ ಸ್ಥಾನಕ್ಕಾಗ್ಲಿ
ಚುನಾವಣೆಗೆ ಸ್ಪರ್ಧಿಸುವಂತಿಲ್ಲ ಅಂತ ಹೇಳಿದ್ರೆ ಸಿಎಂ ಆಗಿ ಮುಂದುವರಿಯುವಂತಿಲ್ಲ, ಮತ್ತೆ ಮುಖ್ಯಮಂತ್ರಿಯು ಏನು ಮಂತ್ರಿಯೂ ಆಗುವಂತಿಲ್ಲ ಅಂತ ಹೇಳಿದ್ರೆ ಶಶಿಕಲಾ ನಟರಾಜನ್ ಅವರ ಸಿಎಂ ಆಗುವ ಕನಸೇನಿದೆ ಅದು ಕೆಲವು ದಿನಗಳ ಮಧ್ಯದಲ್ಲಿ ಅಂತ್ಯ ಆಗುತ್ತೆ. ಒಂದು ವೇಳೆ ಅವರಿಗೆ ಈ ಕೇಸ್ನಿಂದ ವಿನಾಯಿತಿ ಏನಾದ್ರೂ ಸಿಕ್ಕಿದ್ರೆ ಅಂತ ಹೇಳಿದ್ರೆ ಹೈಕೋರ್ಟ್ ಏನು ಕರ್ನಾಟಕ ಹೈಕೋರ್ಟ್ ತೀರ್ಪು ನೀಡಿತ್ತು, ಶಶಿಕಲಾ ನಟರಾಜನ್ ಮತ್ತೆ ಜಯಲಲಿತಾ ದೋಷಿಗಳು ಅಲ್ಲ ಅಂತ ಹೇಳಿ ತೀರ್ಪು ಏನು ನೀಡಿತ್ತು. ಒಂದು ವೇಳೆ ಆ ತೀರ್ಪೇ ಮಾನ್ಯ ಆದ್ರೆ ಶಶಿಕಲಾ ನಟರಾಜನ್ ಅವರ ಮುಂದೆ ಇರ್ತಕ್ಕಂಥ ಅತಿ ದೊಡ್ಡ ಸವಾಲು ಏನಿದೆ ಅದು ಸಂಪೂರ್ಣವಾಗಿ ಕೊನೆಯಾಗುತ್ತೆ. ಅವರ ಸಿಎಂ ದರ್ಬಾರಿಗೆ ಇದ್ದಂತ ಅಡೆತಡೆಗಳೆಲ್ಲ ಅಂತ್ಯ ಆಗುತ್ತೆ. ಹರೀಶ್, ಕರ್ನಾಟಕ ಹೈಕೋರ್ಟ್ ದೋಷಮುಕ್ತ ಅಂತ ಜಯಲಲಿತಾ ಅವ್ರನ್ನ ಮತ್ತು ಶಶಿಕಲಾ ಟೀಮ್ನ ದೋಷಮುಕ್ತಗೊಳಿಸಿತ್ತು. ಇದು ಯಾವ ಮಟ್ಟದ ಪರಿಣಾಮ ಬೀರುತ್ತೆ ಇವತ್ತಿನ ಸುಪ್ರೀಂ ಕೋರ್ಟ್ನ ಆದೇಶ? ಹರೀಶ್, ಮುಖ್ಯವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಾದ ವಿವಾದ ಇದ್ದಿರುವಂತದ್ದು ಎರಡು ಪ್ರಮುಖ ಅಂಶಗಳಲ್ಲಿ ಒಂದು ಏನು ಕೆಲ ಹಂತದ ಏನು ಬೆಂಗಳೂರಿನ ವಿಶೇಷ ನ್ಯಾಯಾಲಯ ಶಶಿಕಲಾ ಜಯಲಲಿತಾ ಮತ್ತು ಅವರ ಟೀಮ್ ಅನ್ನ ಏನು ಅಪರಾಧಿಗಳಂತೇಳಿ ಘೋಷಣೆ ಮಾಡಿತ್ತು, ಅದನ್ನ ಏನು ಹೈಕೋರ್ಟ್ ನಲ್ಲಿ ಪ್ರಶ್ನೆ ಮಾಡಲಾಯಿತು. ಆ ಸಂದರ್ಭದಲ್ಲಿ ದೋಷ ಮುಕ್ತಗೊಳಿಸಿ ಹೈಕೋರ್ಟ್ ನ ಏಕಸದಸ್ಯ ಪೀಠ ಕುಮಾರಸ್ವಾಮಿ ಅವರದ್ದಂತ ಏಕಸದಸ್ಯ ಪೀಠ ಒಂದು ತೀರ್ಪನ್ನು ನೀಡುತ್ತೆ. ಆ ಸಂದರ್ಭದಲ್ಲಿ ಜಯಲಲಿತಾ, ಶಶಿಕಲಾ ನಟರಾಜನ್ ಮತ್ತೆ ಅವರು ಸಂಘಟನೆಗಳು ಪಡೆದುಕೊಂಡಂತಹ ಸಾಲ ಮತ್ತೆ ಅವರ ಒಟ್ಟು ಅಕ್ರಮ ಏನು ಆಸ್ತಿ ಸಾಲ ಮತ್ತೆ ಅವರ ಆಸ್ತಿ ಏನಿದೆ ಮತ್ತೆ ಆ ಎರಡು ಏನು ಮೊತ್ತಕ್ಕೆ ಸಂಬಂಧಪಟ್ಟ ಹಾಗೆ ತುಲನೆಯನ್ನು ಮಾಡಬೇಕಿತ್ತು, ಅದು ಸಮರ್ಪಕವಾಗಿಲ್ಲ ಎನ್ನುವಂತ ಆಕ್ಷೇಪವನ್ನ ಸುಬ್ರಹ್ಮಣ್ಯಂ ಸ್ವಾಮಿ ಎತ್ತಿದ್ರು. ಇದು ಕರ್ನಾಟಕ ಸರ್ಕಾರದ ಏನು ಮೇಲ್ಮನವಿ ಅರ್ಜಿ ಏನಿದೆ ಅದರಲ್ಲೂ ಕೂಡ ಇದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಅಂಶ ಅಂತ ಹೇಳಿದ್ರೆ ಸಾಲದ ರೂಪದಲ್ಲಿ ಪಡೆದುಕೊಂಡಂತದ್ದನ್ನೆಲ್ಲ ಪರಿಗಣಿಸಿ ಏನು ಹೈಕೋರ್ಟ್ ನಲ್ಲಿ ಶಶಿಕಲಾ ನಟರಾಜನ್ ಮತ್ತು ಜಯಲಲಿತಾ ಅವರಿಗೆ ಅವರನ್ನ ದೋಷಮುಕ್ತಗೊಳಿಸಲಾಯಿತು ಅಂತ ಹೇಳಿದ್ರೆ ಏನು ಆಂಧ್ರದ ಒಂದು ಪ್ರಕರಣದಲ್ಲಿ ಒಂದು ಪ್ರಮುಖವಾದಂತಹ ತೀರ್ಪು ಬರುತ್ತೆ. ಏನು ಅಕ್ರಮ ಆಸ್ತಿಯ 10% ಕೆಳಗಿನ ಪ್ರಮಾಣದಲ್ಲಿ ಆಸ್ತಿ ಏನು ಪ್ರಮಾಣ ಅದು ಒಟ್ಟು ಆಸ್ತಿಯಲ್ಲಿ ಅಕ್ರಮ ಆಸ್ತಿಯ ಪ್ರಮಾಣ 10% ಕಡಿಮೆ ಇದ್ರೆ ಅಂತಹ ಸಂದರ್ಭದಲ್ಲಿ ದೋಷಮುಕ್ತಗೊಳಿಸಬಹುದು ಎನ್ನುವಂತ ಒಂದು ಜಡ್ಜ್ಮೆಂಟ್ ಏನಿತ್ತು ಹೈದರಾಬಾದ್ ಏನು ಆಂಧ್ರ ಪ್ರದೇಶ ಪ್ರಕರಣದಲ್ಲಿ, ಅದೇ ಪ್ರಕರಣವನ್ನ ಅಳವಡಿಸಿಕೊಂಡಂತಹ ಕರ್ನಾಟಕ ಹೈಕೋರ್ಟ್ ಜಯಲಲಿತಾ ಮತ್ತೆ ಶಶಿಕಲಾ ನಟರಾಜನ್ ಇಬ್ಬರನ್ನು ಕೂಡ ದೋಷಮುಕ್ತಗೊಳಿಸಿತ್ತು. ಆದ್ರೆ ಇಲ್ಲಿ ಮುಖ್ಯವಾಗಿ ಇದ್ದಿರ್ತಕ್ಕಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ ಅಕ್ರಮ ಆಸ್ತಿ ಗಳಿಕೆಯ ತನಿಖೆಯ ವೇಳೆ ಶಶಿಕಲಾ ನಟರಾಜನ್ ಮತ್ತೆ ಜಯಲಲಿತಾ ಅವರು ಪಡೆದಿರುವಂತಹ ಸಾಲವನ್ನ ಬೇರೆ ರೀತಿಯಲ್ಲಿ ಅರ್ಥೈಸಲಾಗಿದೆ. ಕರ್ನಾಟಕ ಹೈಕೋರ್ಟ್ ಏನಿದೆ ಅದು ಏನು ಲೆಕ್ಕಾಚಾರದ ಸಂದರ್ಭದಲ್ಲಿ ಗಣಿತ ಲೆಕ್ಕಾಚಾರದ ಸಂದರ್ಭದಲ್ಲಿ ದೊಡ್ಡ ಎಡವಟ್ಟನ್ನ ಮಾಡಿಕೊಂಡಿದೆ ಎನ್ನುವಂತ ಆಕ್ಷೇಪವನ್ನ ಸುಬ್ರಹ್ಮಣ್ಯಂ ಸ್ವಾಮಿ ಮತ್ತೆ ಇದರಲ್ಲಿ ಪಾರ್ಟಿ ಆಗಿರ್ತಕ್ಕಂಥ ಕರ್ನಾಟಕ ಸರ್ಕಾರ ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡಿತ್ತು. ಒಂದು ವೇಳೆ ಕರ್ನಾಟಕ ಸರ್ಕಾರ ಮತ್ತೆ ಸುಬ್ರಹ್ಮಣ್ಯಂ ಸ್ವಾಮಿ ಇಬ್ಬರು ಏನು ಆಕ್ಷೇಪಗಳೇನಿದೆ ಅದು ಒಂದು ವೇಳೆ ಸುಪ್ರೀಂ ಕೋರ್ಟ್ ನ ದ್ವಿಸದಸ್ಯ ಪೀಠದಲ್ಲಿ ಸಸ್ಟೈನ್ ಆದ್ರೆ ಅಂತಹ ಸಂದರ್ಭದಲ್ಲಿ ಖಂಡಿತವಾಗಿಯೂ ಕೆಲ ಹಂತದ ನ್ಯಾಯಾಲಯ ಏನು ಶಶಿಕಲಾ ನಟರಾಜನ್ ಮತ್ತೆ ಜಯಲಲಿತಾ ವಿರುದ್ಧ ತೀರ್ಪು ನೀಡಿತ್ತು ಅದು ಖಂಡಿತವಾಗಿಯೂ ನಿಲ್ಲುತ್ತೆ. ಅಂದ್ರೆ ಏನು ಇಬ್ರು ಕೂಡ ಶಶಿಕಲಾ ನಟರಾಜನ್ ಮತ್ತೆ ಅವರ ಸಂಘಟಕರು ಯಾರಿದ್ದಾರೆ ಈಗ ಅವರೆಲ್ಲರೂ ಕೂಡ ಜೈಲಿಗೆ ಹೋಗ್ಬೇಕಾಗುತ್ತೆ, ಜೊತೆಗೆ 100 ಕೋಟಿ ರೂಪಾಯಿ ದಂಡವನ್ನ ಪಾವತಿಸಬೇಕಾಗುತ್ತೆ. ಕರೆಕ್ಟ್. ಥ್ಯಾಂಕ್ ಯು ಸೋ ಮಚ್ ಅಕ್ಷಯ್ ನಿಮ್ಮ ಎಲ್ಲ ಮಾಹಿತಿಗಾಗಿ. ಎಟಿಎಂ ಹಲ್ಲೆ ಆರೋಪಿಗೆ ಸಂಬಂಧಪಟ್ಟಂತ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅಂತ ನೋಡೋಣ. ಎಂ ಕೃಷ್ಣ ಅವರು ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿದ ಮೇಲೆ ಇದೀಗ ಬಿಜೆಪಿಗೆ ಸೇರ್ಪಡೆ ಆಗ್ತಿದ್ದಾರಂತೆ. ಇದ್ರ ಬಗ್ಗೆ ಇದೀಗ ಬರ್ತಿರುವಂತಹ ಸುದ್ದಿ, ಕೃಷ್ಣ ಭಾರತೀಯ ಜನತಾ ಪಕ್ಷ ಸೇರ್ಪಡೆಗೆ ಎಲ್ಲ ಹಂತದ ಮಾತುಕತೆ ಕೂಡ ಮುಕ್ತಾಯ ಆಗಿದೆಯಂತೆ.